ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನಸವಿರುಚಿ ಆ್ಯಂಡ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿವತ್ತು ಪರ್ಫೆಕ್ಟಾದ ರೀತಿಯಲ್ಲಿ ಒಂದು ಮೆಜರ್ಮೆಂಟಲ್ಲಿ ಜಾಮೂನನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಜಾಮೂನನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಸ್ಪಾಂಜಿಯಾಗಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ. ನಾನಿಲ್ಲಿ 1 ಪ್ಯಾಕೆಟು ಜಾಮೂನ್ ಪೌಡರನ್ನು ತೊಗೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಅರ್ಧ ಬೌಲಷ್ಟು ನಾನು ಹಾಲು ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಈ ಹಾಲು ಪೌಡರನ್ನು ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ಜೊತೆಗೆ ಸಾಫ್ಟಾಗಿರುತ್ತೆ. ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಮೂನ್ ಹಿಟ್ಟನ್ನು ನಾವು ಯಾವಾಗಲೂ ತುಂಬ ಪ್ರೆಸ್ ಮಾಡಿ ನಾದಬಾರ್ದು, ಆವಾಗ ಜಾಮೂನು ಒಡ್ಕೊಳ್ಳುತ್ತೆ. ಸೊ ಸಾಫ್ಟಾಗಿ ನಾವು ಕಲಿಸ್ಕೋಬೇಕು. ನಾನಿಲ್ಲಿ ಬಿಸಿ ಮಾಡ್ಕೊಂಡಿರೋಂಥ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಹಾಲನ್ನು ಲೈಟಾಗಿ ಬಿಸಿ ಮಾಡ್ಕೋಬೇಕು, ತುಂಬ ಸಾಫ್ಟಾಗಿ ಬರುತ್ತೆ ಆವಾಗ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವೆಷ್ಟು ಸಾಫ್ಟಾಗಿ ಮೆತ್ತಗೆ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಜಾಮೂನು. ಉಂಡೆಗಳು ಅಷ್ಟೇ ಎಲ್ಲೂ ಬ್ರೇಕ್ ಆಗಲ್ಲ, ತುಂಬ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಕೂಡ. ನೋಡಿ, ತುಂಬ ಸಾಫ್ಟಾಗಿ ಕಲಿಸ್ಕೊಂಡು ಇವಾಗ ನಾನು ತುಪ್ಪ ಹಾಕ್ಕೋತಾ ಇದ್ದೀನಿ ಕೈಗೆ. ತುಪ್ಪನ ಹಚ್ಕೊಂಡು ಉಂಡೆನ ಮಾಡ್ಕೋತಾ ಇದ್ದೀನಿ. ಮತ್ತೆ ಸ್ವಲ್ಪ ರಫ್ ಆಗ್ತಿದೆ ಅನ್ನೋ ಟೈಮಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಇನ್ನು ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಕಲಿಸ್ಕೊಂಡ್ರೆ ಆಯಿತು. ನಾನಿಲ್ಲಿ ಸಕ್ಕರೆ ನೀರನ್ನು ಇಟ್ಟಿದ್ದೀನಿ. ಚೆನ್ನಾಗಿ ಕಾಯಬೇಕದು ಸಕ್ಕರೆ ನೀರು, ಪಾಕ ಬರಬೇಕು, ಒಂದೆಡೆ ಪಾಕ ಬರೋವರೆಗೂ ಕುದಿಸ್ಕೋಬೇಕು. ಆವಾಗ ನಾನು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಎಣ್ಣೆ ಕೂಡ ಕಾದಿದೆ. ಕಾಯ್ದಿರೋ ಎಣ್ಣೆಗೆ ನಾನು ಜಾಮೂನು ಉಂಡೆಗಳನ್ನ ಹಾಕ್ಕೋತಾ ಇದ್ದೀನಿ. ಉರಿಯನ್ನು ನಾವು ಯಾವಾಗಲೂ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಜಾಮೂನನ್ನು ಮಾಡ್ಕೋಬೇಕಾದ್ರೆ, ಆವಾಗ ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ. ಇಲ್ಲ ಅಂತಂದರೆ ಐ ಫ್ಲೇಮ್ ಇಟ್ಟಾಗ ಮೇಲೆ ಬೇಗ ಕಲರ್ ಬಂದುಬಿಡುತ್ತೆ, ಒಳಗಡೆ ಎಲ್ಲ ಹಿಟ್ಟು ಥರ ಇರುತ್ತೆ. ಸೊ ಹಾಗಾಗಿ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಜಾಮೂನನ್ನು ಮಾಡ್ಕೋಬೇಕು. ಜೊತೆಗೆ ನಾವು ಯಾವಾಗಲೂ ತಿರುಗಿಸ್ಕೋತಾ ಇರಬೇಕು, ಇಲ್ಲಾಂದರೆ ಒಂದು ಕಡೆ ಬೇಯುತ್ತೆ, ಇನ್ನೊಂದು ಕಡೆ ವೈಟ್ ಇರುತ್ತೆ. ಸೊ ಈ ರೀತಿ ಗೋಲ್ಡನ್ ಕಲರ್ ಬರಬೇಕು ಚೆನ್ನಾಗಿ ಅಂತಂದರೆ ನಾವು ಯಾವಾಗಲೂ ತಿರುಗಿಸ್ಕೊಂಡೇ ಜಾಮೂನನ್ನು ಬೇಯಿಸ್ಕೋಬೇಕಾಗತ್ತೆ. ಕೈ ಆಡ್ತಾ ಇರಬೇಕು, ಆವಾಗ ಜಾಮೂನು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಊದುತ್ತೆ ಕೂಡ, ದಪ್ಪ ಆಗುತ್ತೆ ಜಾಮೂನು. ಇದು ಸಕ್ಕರೆ ಪಾಕದಲ್ಲಿ ನೆಂದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ನೈಟ್ ಮಾಡಿ ಮಾರ್ನಿಂಗು ಜಾಮೂನನ್ನು ತಿಂಡಿ ಜೊತೆಗೆ ಅಥವಾ ಊಟದ ಜೊತೆಗೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಸಿರಪ್ ಕೂಡ ಚೆನ್ನಾಗಿ ಹೀರ್ಕೊಂಡಿರುತ್ತೆ, ಆವಾಗ ಟೇಸ್ಟು ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ನೆನ್ಕೋಬೇಕು, ಆವಾಗ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ನೋಡಿ, ಮಧ್ಯ ಮಧ್ಯ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ, ಇಲ್ಲಾಂದರೆ ಒಂದೇ ಕಡೆ ಬೆಂದ್ಬಿಡುತ್ತೆ, ಇನ್ನೊಂದು ಕಡೆ ಬೇಯೋದೇ ಇಲ್ಲ. ಈ ರೀತಿ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು. ನಾವು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ನೋಡಿ, ಚೆನ್ನಾಗಿ ರೋಸ್ಟ್ ಆಗಬೇಕು. ನಾವು ಎಷ್ಟು ಸಾಫ್ಟಾಗಿ ಕಲಿಸ್ಕೊತೀವಿ ಜಾಮೂನು ಅಷ್ಟು ಚೆನ್ನಾಗಿ ಬರುತ್ತೆ. ಇದು ಇನ್ನೂ ನೆನ್ಕೋಬೇಕಿತ್ತು, ಬಟ್ ನೋ ಟೈಮ್ ಇಲ್ಲದೆ ಇರೋ ಕಾರಣ ಬೇಗ ನಾನು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಅದೇ ಟೈಮ್ಗೆ ಮನೇಲಿ ಗೆಸ್ಟ್ ಕೂಡ ಬಂದರು, ಸೊ ಅವರಿಗೆ ಕೊಡೋದಿದ್ದ ಕಾರಣ ನಾನು ಜಾಮೂನನ್ನು ಬೇಗ ತೋರಿಸ್ತಾ ಇದ್ದೀನಿ. ಇದು ಇನ್ನೂ ನೆಂದರೆ ಚೆನ್ನಾಗಿ ಬರುತ್ತೆ. ಹಾಗೆ ಡ್ರೈ ಫ್ರೂಟ್ಸನ್ನು ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಶೇರ್ ಮಾಡಿ. ಜಾಮೂನಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.